ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ನಾನು 2ನೇ ಬಾರಿ ಏನಕ್ಕೆ ಎಫ್ಸಿಗೆ ಹೋಗಿದೆ ಅಂತಂದ್ರೆ ಸರ್ಕಾರ ತಂದಿರೋ ಈ ರೂಲ್ಸ್ ಇದೆಯಲ್ಲ GPS ಬರೀ ಇವೇ ಪ್ರಾಬ್ಲಮ್ ಆಗೋಗಿತ್ತು. 20 ದಿವಸ ಗಂಟ 2 ಸಲ ನಾನು ಎಫ್ಸಿ ಮಾಡಿಸಿದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಾ ಫುಲ್ ವಿಡಿಯೋ ನೋಡಿ. ಯಾರ್ಯಾರು ಇನ್ನೂ GPS ಹಾಕ್ಸ್ಕೊಂಡಿಲ್ಲ ಮತ್ತೆ ಕಂಪ್ನಿ ಡ್ಯೂಟಿ ಮಾಡ್ತಿದ್ರಲ್ಲ ಅವ್ರಂತೂ ಈ ವಿಡಿಯೋ ನೋಡಿ. ಏನಕ್ಕೆ ಈ ವಿಡಿಯೋ ನೋಡಿ ಅಂತ ಹೇಳ್ತಿದೀನಿ ಅಂತಂದ್ರೆ ನಿಮ್ಗೆ ಜೇಬಿಗೆ ಕತ್ರಿ ಬೀಳೋದು ಗ್ಯಾರಂಟಿ. ಯಾಕೆ ಅಂತಂದ್ರೆ ಆ GPS ಪ್ರಾಬ್ಲಮ್ ಆದ್ರೆ ಇದೇ ಗ್ಯಾರಂಟಿ ಆಗುತ್ತೆ. ನಿಮ್ಮ ಕಂಪ್ನಿಗಳಲ್ಲಿ ನಿಮ್ಗೆ ಎಫ್ಸಿ ಆಗಿಲ್ಲ ಅಂತ ಅನ್ಬಿಟ್ಟು ಡ್ಯೂಟಿ ಅಂತೂ ಕೊಡಲ್ಲ. ನಾನು 27ನೇ ತಾರೀಕು GPS ಫಿಟ್ ಮಾಡಿಸಿದ್ದು. ಮತ್ತೆ 2ನೇ ತಾರೀಕು ನಾನು ಎಫ್ಸಿ ಮಾಡ್ಸಕ್ಕೆ HSR ಲೇಔಟ್ ಹೋಗಿದ್ದು. 2ನೇ ತಾರೀಕು ಎಫ್ಸಿ ಮಾಡೋದಾಯ್ತು. ಮತ್ತೆ ಅವರು ಸೋಮವಾರ ಸಿಗುತ್ತೆ ಎಫ್ಸಿ ಲೀಟರ್ ಅಂತ ಹೇಳಿದ್ರು. ಸೋಮವಾರ ಫೋನ್ ಹಾಕೋರು ನಿಮ್ಗೆ ನಾಳೆ ಸಿಗುತ್ತೆ ಅಂತ ಇನ್ನು 4-5 ದಿವಸ ತಳ್ತಾನೆ ಇದ್ರು. ಆಮೇಲೆ ನಾನು ಫೋನ್ ಮಾಡಿ ವಿಚಾರಿಸಿದ್ಮೇಲೆ ನಿಮ್ದು GPS ಟ್ರ್ಯಾಕಿಂಗ್ ಆಗಿಲ್ಲ ಅಂತ ಹೇಳಿದ್ರು. ನಾನು GPS ಫಿಟ್ ಮಾಡಿಸಿರೋಕಂತ ಕಂಪ್ನಿಯವರು ಫೋನ್ ಮಾಡಿದ್ರು, ಈ ತರ ನಿಮ್ದು ಟ್ರ್ಯಾಕಿಂಗ್ ಆಗ್ತಿಲ್ಲ ಸರ್, ಲೊಕೇಶನ್ ಕಳಿಸ್ತೀವಿ ಬರಕಾಗುತ್ತಾ ಅಂತ ಅಂದ್ರು. ನಾನು ರಿಚ್ಮಂಡ್ ರೋಡ್ ಅಲ್ಲಿ ಇದ್ದೆ. ಲೊಕೇಶನ್ ಕಳಿಸಿದ್ಮೇಲೆ ನಾನು ಜಯನಗರಕ್ಕೆ ಹೋದೆ. ಜಯನಗರದಲ್ಲಿ ಅವ್ರ ಆಫೀಸ್ ಇರೋದು. ಅಲ್ಲಿ ಹೋದ್ಮೇಲೆ ಅವರು GPS ಎಲ್ಲಾನು ಬಿಚ್ಚಿ ಮತ್ತೆ ಪ್ಲಗ್ ಮಾಡಿ ಏನ್ ಪ್ರಾಬ್ಲಮ್ ಆಗಿತ್ತು ನೋಡಿ ಚೆಕ್ ಮಾಡಿ ಮತ್ತೆ ರೀಟ್ಯಾಗಿಂಗ್ ಅವರು RTO ಕಳ್ಸಿಕೊಟ್ರು. RTO ರೀಟ್ಯಾಗಿಂಗ್ ಮಾಡಿ ಕಳ್ಸಿದ್ಮೇಲೆ ನಿಮ್ಗೆ ಮೊದಲನೇದಾಗಿ ನೋಡಿ ಈ ತರ ಲೆಟರ್ 1 ಕ್ವಶನ್ ಬರುತ್ತೆ. ಇದು ನಿಮ್ ಆಧಾರ್ ಕಾರ್ಡ್, ನಿಮ್ ಇಂಜಿನ್ ನಂಬರ್, ಇದೇ ದಿವಸ ಡೇಟ್ ಅಲ್ಲಿ ಫಿಟ್ ಮಾಡಿದೀವಿ ಅಂತ ಈ ತರ ಬರುತ್ತೆ ಫಸ್ಟ್. ಎರಡನೇದು ಈ ತರ ಲೆಟರ್ ಬರುತ್ತೆ ನಿಮ್ಗೆ. ಈ ತರ ಲೆಟರ್ ಏನೋ ಬರುತ್ತೆ ಅಂತಂದ್ರೆ ನಿಮ್ದು ಟ್ರ್ಯಾಕಿಂಗ್ ಆಗಿದೆ ಅಂತ. ಮೂರನೇದಾಗಿ ಈ ತರ ಸುರಕ್ಷಾ ಲೆಟರ್ ಬಂದ್ಮೇಲೆ ನಿಮ್ಗೆ ಎಫ್ಸಿ ಅಂತೂ ಆಗೋದು. ಅಲ್ಲಿವರೆಗೂ ಯಾವ ಎಫ್ಸಿನೂ ಆಗೋದಿಲ್ಲ. ನಿಮ್ದು ಟ್ರ್ಯಾಕಿಂಗ್ ಆದ್ಮೇಲೆ RTOದವರು ಈ ಗಾಡಿ ಟ್ರ್ಯಾಕ್ ಆಗಿದೆ ಅಂದ್ಬಿಟ್ಟು ಲೆಟರ್ ಕೊಟ್ಮೇಲೆ ನೀವು ಎಫ್ಸಿಗೆ ಹೋಗ್ಬೇಕೆ ಹೊರತು ಅಲ್ಲಿ ಗಂಟೆ ಯಾವ್ದೇ ಕಾರಣಕ್ಕೂ ಎಫ್ಸಿ ಆಗಲ್ಲ. ಮತ್ತೆ ಹೇಳ್ಬೇಕು ಅಂತಂದ್ರೆ ನೀವು ಯಾವ್ದೇ ಕಾರಣಕ್ಕೂ 2 ದಿನ 3 ದಿನದಲ್ಲಿ ಎಫ್ಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ಲೇಬೇಡಿ. ಮಿನಿಮಮ್ ಇಲ್ಲ ಅಂತಂದ್ರೆ 8 ರಿಂದ 10 ದಿವಸ ಆಗುತ್ತೆ ಎಫ್ಸಿ ಆಗೋಕೆ. ನಿಮ್ಗೆ 4 ದಿನ 5 ದಿನದಲ್ಲಿ ಆಗುತ್ತೆ ಅಂದ್ರೆ ಒಳ್ಳೇದು. ಏನಿದ್ರು ನೀವು ಎಫ್ಸಿ ಮಾಡಿಸ್ಬೇಕು ಅಂದ್ರೆ ಕಂಪ್ನಿಯವರು ಮತ್ತೆ ಮಾಡಿಸ್ಬೇಕು ಅನ್ಕೊಂಡಿರೋರು GPS ಫಿಟ್ಟಿಂಗ್ ಮಾಡಿ ಎಫ್ಸಿ ಮಾಡಿಸ್ಬೇಕಂತ ಇರೋರು 15 ದಿನ ಎಫ್ಸಿ ಇರುವಾಗೆ ಮಾಡಿಸ್ಕೊಳ್ಳಿ. ನಂದು 10 ದಿನ ಇರೋಂಗೆ ಮಾಡಿಸ್ದೆ, ಆದ್ರೂ 20 ದಿನ ಎಕ್ಸ್ಟೆಂಡ್ ಆಯ್ತು ನಂದು. ಈಗ ಕಂಪ್ನಿ ಇರೋರು ನಿಮ್ದು ಎಫ್ಸಿ ಲ್ಯಾಪ್ಸ್ ಆಯ್ತು ಅಂದ್ರೆ ಕಂಪ್ನಿಯವರು ನಿಮ್ಗೆ ಡ್ಯೂಟಿ ಅಂತೂ ಕೊಡಲ್ಲ. ಓಲಾ ಊಬರ್ ಅವ್ರದ್ದು ಹೆಂಗ ನಡೆಯುತ್ತೆ ಏನಕ್ಕೆ ಅಂತಂದ್ರೆ ಓಲಾ ಊಬರ್ ಅಲ್ಲಿ ಐಡಿನ ಬ್ಲಾಕ್ ಮಾಡಲ್ಲ. ಮೊದ್ಲೇ ಮಾಡ್ತಿದ್ದ ಎಫ್ಸಿ ಏನಾರ ಲ್ಯಾಪ್ಸ್ ಆಯ್ತು ಅಂತಂದ್ರೆ ಓಲಾ ಊಬರ್ ಅವರು ಐಡಿ ಲಾಕ್ ಮಾಡ್ತಿದ್ರು. ಈಗ ಮಾಡ್ತಿಲ್ಲ, ಏನು ಪ್ರಾಬ್ಲಮ್ ಇರೋದಿಲ್ಲ. ನೀವು ಕಂಪ್ನಿಯವ್ರು ಮಾಡ್ತಿರೋಂತೂ ಈ ತರ ಏನಾರ ಪ್ರಾಬ್ಲಮ್ ಆಗಿ ಒಂದು 15 ದಿವಸ 20 ದಿವಸ ಆಯ್ತು ಅಂತಂದ್ರೆ ಎಫ್ಸಿ ಲ್ಯಾಪ್ಸ್ ಆಯ್ತು ಅಂತಂದ್ರೆ ನಿಮ್ಗೆ ಅಷ್ಟು ದಿವಸ ಜೇಬ್ಗಂತೂ ಕತ್ರಿ ಬೀಳೋದಂತ ಗ್ಯಾರಂಟಿ. ಆದ್ರಿಂದ ನೀವು ಎಫ್ಸಿ ಮಾಡಿಸ್ಬೇಕಾದ್ರೆ 10 ರಿಂದ 15 ದಿನ ಇರುವಂಗೆನೆ ಹೋಗಿ ಎಫ್ಸಿ ಮಾಡಿಸಿ. ಮತ್ತೆ ಎಫ್ಸಿ ಮಾಡ್ಬೇಕಾದ್ರೆ ಇವು ಲೆಟರ್ಗಳೆಲ್ಲ ಅವ್ರ ಹತ್ರ ಕಳಿಸ್ಕೊಂಡ್ಮೇಲೆ ನೀವು ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಎಫ್ಸಿಗೆ. ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೆ ಎಫ್ಸಿ ಆಗಲ್ಲ. 10 ದಿವಸ 15 ದಿವಸ ಗಾಡಿ ನಿಂತ್ಕೊಳ್ತು ಅಂತಂದ್ರೆ ನೀವು ನಿಮ್ ಕಮಿಟ್ಮೆಂಟ್ ನಿಮ್ಗೆ ಗೊತ್ತಿರುತ್ತೆ. 15 ದಿವಸ ಗಾಡಿ ನಿಂತ್ಕೊಳ್ತು ಅಂತಂದ್ರೆ ಇದು ಲಾಸ್ ಆಗುತ್ತೆ, ಮನೆ ಹತ್ರ ನಿಲ್ಸ್ಕೊಳ್ಬೇಕಾಯ್ತು ನೀವು. ಅದಕ್ಕೋಸ್ಕರ ಹೇಳ್ತಿದ್ದೀನಿ 2 ದಿನ 3 ದಿನದಲ್ಲಿ ಆಗೋಯ್ತು ಅಂತ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ 2 ದಿನ 3 ದಿನದಲ್ಲಿ ಎಫ್ಸಿ ಅಂತೂ ಆಗಲ್ಲ. ಅವರು ನಿಮ್ ಗಾಡಿಗೆ ಇವತ್ತು GPS ಫಿಟ್ ಮಾಡಿ ಟ್ರ್ಯಾಕ್ ಮಾಡಿ ಲೆಟರ್ ಕೊಟ್ಟು ರೀಟ್ಯಾಗಿಂಗ್ ಮಾಡಿ ಆಮೇಲೆ ಸುರಕ್ಷಾ ಲೆಟರ್ ಕೊಟ್ಟು ಅಲ್ಲಿ ಶಾಂತಿನಗರದಲ್ಲಿ ಅವರು ಗಾಡಿ ಟ್ರ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಸುರಕ್ಷಾ ಲೆಟರ್ ಬರೋದು. ಆಮೇಲೆ ನೀವು ಹೋಗಿ ಎಫ್ಸಿ ಮಾಡಿಸಿ. ಅದಕ್ಕೂ ಮುಂಚೆ ತಲೆಯಲ್ಲಿ ಇಟ್ಕೊಂಡು 3 ದಿನಕ್ಕೆ ಮಾಡ್ಕೊಟ್ಬಿಡ್ತಾರೆ. ಅವ್ರು ಹೇಳ್ತಾರೆ 3 ದಿನಕ್ಕೆ ಬರುತ್ತೆ 7 ದಿನಕ್ಕೆ ಬರುತ್ತೆ, ಯಾವ್ದೇ ಕಾರಣಕ್ಕೂ ಬರಲ್ಲ. ಮಿನಿಮಮ್ ಇಲ್ಲ ಅಂದ್ರೆ 1 ವಾರ ಅಂದ್ರೆ 8 ದಿನ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಎಫ್ಸಿ 15 ದಿನ ಇರುವಂಗೆ ನೀವು ಕಂಪ್ನಿಲಿ ಯಾರು ಡ್ಯೂಟಿ ಮಾಡ್ತೀರಾ ಅವರು ಎಫ್ಸಿ ಬೇಗ ಮಾಡಿಸ್ಕೊಳ್ಳಿ. ಧನ್ಯವಾದ.